ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಣ್ಣ ಲಾಕ್ಸ್. ಪೇರಲೆ ಜ್ಯೂಸ್ ಅಥವಾ ಪೇರು ಜ್ಯೂಸ್ನ ತುಂಬ ವಿಧಾನಗಳಲ್ಲಿ ಕುಡ್ದೇ ಇರ್ತೀರ. ಆದರೆ ಈ ರೀತಿಯಾಗೊಮ್ಮೆ ಡಿಫ್ರೆಂಟ್ ಆಗಿರೋ ಪೇರಲೆ ಜ್ಯೂಸ್ ಅಥವಾ ಪೇರು ಜ್ಯೂಸ್ನ ಟ್ರೈ ಮಾಡಿ. ಇದು ಸಖತ್ ಟೇಸ್ಟಿಯಾಗಿರ್ತೈತಿ. ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು. ಮೊದಲೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು. ನಾ ಇಲ್ಲಿ ಪೇರು ಜ್ಯೂಸ್ನ ಮಾಡೋದಕ್ಕೆ ಒಂದು ದೊಡ್ಡ ಗಾತ್ರದಾಗುವಷ್ಟು ಪೇರುನ ತೊಗೊಂಡಿದ್ದೀನಿ. ಇದನ್ನ ಯಾವ ತೊಳ್ಕೊಳ್ಳಿ ಆದಷ್ಟು, ಅಂದರೆ ಕೆಮಿಕಲ್ನ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಈ ಪೇರು ಹಣ್ಣು ಅಂತಲ್ಲ, ಇನ್ನಿತರ ಯಾವುದೇ ಹಣ್ಣಾಗಿರೋದು ಜ್ಯೂಸ್ ಮಾಡೋಕೆ ಹೋಗಿರ್ಬೋದು, ತಿನ್ನೋಕ್ಕಾಗಿರ್ಬೋದು, ಆದಷ್ಟು ತೊಳೆದೇ ತಿನ್ನಿ. ತುಂಬ ಕೆಮಿಕಲ್ನ ಸ್ಪ್ರೇ ಮಾಡಿರ್ತಾರೆ. ಇವಾಗ ಇದನ್ನ ಒಂದು ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೋಬೇಕು. ಅಂದರೆ ಇದು ಸಿಪ್ಪೆ ಮೇಲೆ ತೊಗಟೆ ಏನಿರುತ್ತಲ್ವ ಅದನ್ನ ತಕ್ಕೋಬೇಕು. ತಗೊಂಡಿದ್ದಾದ ನಂತರ ಇದ್ರೊಳಗೆ ಪಲ್ಸ್ ಅಂತ ಏನು ಹೇಳ್ತಾರೆ, ಅಂದರೆ ಬೀಜ ಇದರೊಳಗೆ ಏನಿರುತ್ತಲ್ವ ಅದನ್ನ ತೊಗೊಳ್ಬೇಕು. ಒಂದು ಸ್ಪೂನ್ಲಿಂದ ಇದನ್ನು ತಗೊಳ್ಳಿ, ಇಲ್ಲ ಚಾಕು, ನಿಮ್ಗೇನು ಯಾವುದು ಅನುಕೂಲ ಆಗುತ್ತಲ್ವ ಅದರಲ್ಲೇ ಇದನ್ನ ನೀಟಾಗಿ ಜಾರಿಗೆ ಹಾಕೋತಾ ಇದ್ದೀನಿ. ಏನು ಜ್ಯೂಸ್ ಮಾಡೋಕ್ಕೆ ಪೇರು ಹಣ್ಣು ತೊಗೊಂಡಿರ್ತೀರಲ್ವ ಅದು ಆದಷ್ಟು ಒಂದು ಸ್ವಲ್ಪ ದೊಡ್ಡದಾಗಿರೋದನ್ನೇ ತೊಗೊಳ್ಳಿ. ಅಂದರೆ ಅದು ಸ್ವಲ್ಪ ದಪ್ಪವಾಗಿರೋದ್ರಿಂದ ಜ್ಯೂಸು ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಎಳೆ ತೊಗೊಂಡ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲ ಪಲ್ಸ್ ಏನಿರ್ತೈತೆ ಅಲ್ವ ಅದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕೊಂಡಿದ್ದಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ಗೆ ಅನುಸಾರವಾಗಿ ಎಷ್ಟು ಬೇಕಲ್ವ ಸಕ್ಕರೆ, ನಾ ಇಲ್ಲಿ 2 ಸ್ಪೂನ್ ಹಾಕೊಂಡು, ನೀವು ಬೇಕಿರೋ 1 ಸ್ಪೂನ್ ಅಥವಾ 3-4 ಸ್ಪೂನ್ ಎಷ್ಟು ಬೇಕು ನಿಮ್ಮ ಅಳತೆ ತಕ್ಕಂಗೆ ಸಕ್ಕರೆನ ಹಾಕ್ಕೊಳ್ಳಿ. ಅದಾದ ನಂತರ 1 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಆಲ್ರೆಡಿ ಕಪ್ ಕೂಡ ನೀರು ಹಾಕೋಬೋದು, ಬಟ್ ಆದಷ್ಟು ನೀರನ್ನ ಕಮ್ಮಿನೇ ಹಾಕ್ಕೊಳ್ಳಿ. ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತೆ ಹಣ್ಣಲ್ಲಿರೋದೆಲ್ಲ. ಹಾಗಾಗಿ ನೀರನ್ನ ಕಮ್ಮಿ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ಕೂಡ ಮಾಡ್ಕೊಂಡಿನಿ, ಅದನ್ನ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಇನ್ನೊಂದು ಪ್ಲೇಟಿಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಕಡೆ ಏನು ಎತ್ತಿ ಪಲ್ಸ್ನೆಲ್ಲ ತೊಗೊಂಡು ಹಣ್ಣು ಎತ್ತಿ ಇಟ್ಕೊಂಡಿದ್ನೆಲ್ಲ ಆ ಹಣ್ಣನ್ನ ಇದ್ರೊಳಗೆ ಡಿಪ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಡಿಪ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಅವಾಗೇನು ಜ್ಯೂಸ್ ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಜ್ಯೂಸನ್ನ ನೀವು ಸೋದಿಸ್ಕೋಬೋದು. ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ರೆ ಸೋದಿಸ್ಕೊಂಡಿಲ್ಲ, ಅಂದರೆ ಬಾಯಿ ಬೀಜ ಸಿಗುತ್ತಾ ಅಂತ ಅನ್ಕೋಬೋದು. ಬಟ್ ನಾ ಇಲ್ಲಿ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ನಾ ಸೋದಿಸ್ಕೊಂಡಿಲ್ಲ. ನಿಮಗೆ ಬೇಕಿದ್ರೆ ಸೋದಿಸ್ಕೊಂಡು ಸರ್ವ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಉಪ್ಪು ಮತ್ತು ಖಾರನ ಮೇಲ್ ಕೂಡ ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಿಂಪಲ್ಲಾಗಿರೋ ಜ್ಯೂಸನ್ನ ಮಾಡ್ಬೋದಂತ. ಕೆಲವರು ಸಿಪ್ಪೆ ತಿನ್ನೋಂಗಿಲ್ಲ, ಬಟ್ ಸಿಪ್ಪೆ ಸಮೇತ ಜ್ಯೂಸ್ ಕೂಡ ಕುಡಿಬೋದು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.